ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 15 ಸೋಮವತಿ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ಈ ಮಕರ ರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇದೆ ಎನ್ನುವಂಥದ್ದು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ಗಾಗಿ ಕಾಯ್ತಾ ಇದ್ರೆ ಶುಭ ಸುದ್ದಿ ಸಿಗ್ತದೆ. ಯಾವುದೇ ಕೆಲಸಗಳು ಕೂಡ ಅರೆಬರೆ ಬಿಡಬೇಡಿ, ಪೂರ್ಣಗೊಳಿಸಿ. ಇದು ಆರ್ಥಿಕವಾಗಿ ಇದು ಸ್ಥಿರತೆಯ ಸಮಯ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ. ಸಾಲದ ಹೊರೆಯು ನಿಮಗೆ ಕಡಿಮೆ ಆಗ್ತದೆ. ಇನ್ನು ವ್ಯಾಪಾರದಲ್ಲಿ ಅನಿರ್ದಿಷ್ಟ ಬೆಳವಣಿಗೆ ಕಾಣಿಸ್ಕೊಳ್ತದೆ. ಇನ್ನು ಗ್ರಾಹಕರ ವಿಶ್ವಾಸಗಳನ್ನು ಉಳಿಸಿಕೊಳ್ಳಲು ನಿಮಗೆ ತುಂಬ ಮುಖ್ಯ. ಹೊಸ ಯೋಜನೆಗಳಿಗಿಂತ ಹಳೆಯ ವ್ಯವಹಾರಗಳನ್ನು ಬಲಪಡಿಸಲು ಸ್ವಲ್ಪ ಗಮನ ಹರಿಸಿ. ನಿಮ್ಮ ಸಂಗತಿಯ ಜೊತೆ ಮಾತುಕತೆಯಲ್ಲಿ ಸ್ವಲ್ಪ ಸೌಮ್ಯತೆ ಇರಲಿ. ನಿಮ್ಮ ಕೆಲಸದ ಒತ್ತಡದಿಂದ ನಿಮ್ಮ ಸಂಗತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಣ್ಣ ಪುಟ್ಟ ಪ್ರವಾಸ ಮಾಡೋದು, ಹೊರಗಡೆ ಹೋಗುವುದು, ಇದರಿಂದ ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಕುಟುಂಬದ ಸದಸ್ಯರ ಜೊತೆ ಸಮಯ ಕಳೆಯುವಾಗ ಕೆಲಸದ ವಿಚಾರ ಬಗ್ಗೆ ಮಾತನಾಡಬೇಡಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಮೂಳೆ ಅಥವಾ ಕೀಲುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು. ನಿಯಮಿತವಾಗಿ ವ್ಯಾಯಾಮ ಮಾಡಿ ಆರೋಗ್ಯಕ್ಕೆ ಉತ್ತಮ. ಶನಿವಾರದಂದು ಶನಿದೇವರಕ್ಕೆ ಭೇಟಿ ಕೊಟ್ಟು ಎಳ್ಳನ್ನು ಹಚ್ಚಿ, ಶನಿವಾರದಂದು ಕಪ್ಪು ಎಳ್ಳನ್ನು ಬಡವರಿಗೆ ದಾನವನ್ನು ಮಾಡಿ. ಇದಾಗಿತ್ತು ಮಕರ ರಾಶಿಯ ಸೋಮವತಿಯ ಅಮಾವಾಸ್ಯ ಮಕರ ರಾಶಿಯ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರನ್ನು ಕೊಟ್ಟು, ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.